ಇದೆ, ಅದನ್ನು ತೀವ್ರವಾಗಿ ಖಂಡಿಸ್ತೇನೆ. ಯಾರು ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ, ಯಾರು ಕೊಲೆ, ಸುಲಿಗೆ, ದರೋಡೆ ಇವೆಲ್ಲವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಯಾವುದೇ ಜಾತಿ ಇರೋದಿಲ್ಲ. ಅಂಥ ಎಲ್ಲ ಕ್ರಿಮಿನಲ್ಸ್ಗಳಿಗೆ ಮಟ್ಟ ಹಾಕುವಂಥದ್ದು ಇವತ್ತು ಪೊಲೀಸರ ನಮ್ಮ ಸರ್ಕಾರದ ಜವಾಬ್ದಾರಿ ಇದೆ. ಹೀಗಾಗಿ ಅವರು ಇಲ್ಲೇ ಇದ್ದರೂ ಇವತ್ತು ಅವ್ರಿಗೆ ಹುಡುಕ್ತಾರೆ, ಅವರಿಗೆ ಶಿಕ್ಷೆ ಕೊಡುವಂಥ, ಉಗ್ರವಾಗಿ ಶಿಕ್ಷೆ ಕೊಡುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಕ್ರಮ ತಗೊಳ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾರಿಗೂ ಸಾಫ್ಟ್ ಕಾರ್ನರ್ ಅನ್ನುವಂಥ ಪ್ರಶ್ನೆ ಇಲ್ಲ. ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ, ಇದಕ್ಕೆ ಯಾವುದೇ ಜಾತಿ ಮತ ಪಂಥ ಬರೋದಿಲ್ಲ. ಯಾರು ಕೆಟ್ಟವ್ರು ಇರ್ತಾರೆ, ಯಾರು ದುಷ್ಟರೇ ಇರ್ತಾರೆ, ಕೊಲೆಗಡಿಗರೇ ಇರ್ತಾರೆ. ಅವ್ರಿಗೆ ಯಾವುದೇ ಜಾತಿ ಮತ ಪಂಥ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಅದೆಲ್ಲವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಅಂಥವರಿಗೆ ಉಗ್ರವಾದಂಥ ಶಿಕ್ಷೆ ಕೊಡುವಂಥ ರೀತಿಯಲ್ಲಿ ಕ್ರಮ ಕೈಗೊಳ್ತೇವೆ. ಗುಂಪು ಹಲ್ಲೆ ಮಾಡಿ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವರು ಇವತ್ತಿನ ಕ್ರಿಮಿನಲ್ಸೇ. ಅಂಥವರಿಗೂ ಉಗ್ರವಾದಂಥ ಶಿಕ್ಷೆನೇ ಆಗಬೇಕಾಗ್ತದೆ. ಯಾರ್ಯಾರು ಈ ಕೊಲೆ ದರೋಡೆ ಪ್ರಕರಣಗಳಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅವರೆಲ್ಲರಿಗೂ ಶಿಕ್ಷೆ ಕೊಡುವಂಥದ್ದು ಇವತ್ತು ನಾಗರಿಕ ಸಮಾಜದ ಕರ್ತವ್ಯ ಇದೆ. ಅವ್ರಿಗೆ ಯಾರೂ ಪುರಸ್ಕಾರ ಕೊಡುವಂಥ ಪ್ರಶ್ನೆ ಇಲ್ಲ. ಯಾರಿಗೂ ಇವತ್ತು ಯಾವುದೇ ಆಧಾರದ ಮೇಲೆ ಬಿಡುವಂಥ ಪ್ರಶ್ನೆಯೂ ಇಲ್ಲ. ಈ ನೆಲದ ಕಾನೂನು ಎಲ್ಲರಿಗೂ ಸರಿ ಸಮಾನವಾಗಿದೆ. ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ನೋಡಿ, ಈಗ ಇದು ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ನಡೀತಾ ಇದೆ. ಇವತ್ತು ಹಿಂದೆ ನೋಡಿ ಎಷ್ಟೊಂದು ಭಯೋತ್ಪಾದನೆ ಪ್ರಕರಣಗಳಾದವು. ಇವತ್ತು ಕಂಡಹಾರ್ನಲ್ಲಿ ಇವತ್ತು ಪ್ಲೇನ್ ಹೈಜಾಕ್ ಆಯಿತು, ಪಾರ್ಲಿಮೆಂಟ್ನಲ್ಲಿ ಅಟ್ಯಾಕ್ ಆಯಿತು, ಅಕ್ಷರಧಾಮ್ ಟೆಂಪಲಲ್ಲಿ ಅಟ್ಯಾಕ್ ಆಯಿತು. ಇವತ್ತು ಇವೆಲ್ಲ ಅಟ್ಯಾಕ್ ಏನು ಕಾಂಗ್ರೆಸ್ ಸರ್ಕಾರದ ಕಾರ್ಯಕಾಲದಲ್ಲಿ ಆದವಾ? ಈಗ ಉದಾಹರಣೆಗೆ ಪೆಹಲ್ಗಾಮ್ ಅಟ್ಯಾಕ್ ಆಯಿತು, ಯಾರ ಕಾರ್ಯಕಾಲದಲ್ಲಿ ಆಯಿತು? ಕಾಂಗ್ರೆಸ್ ಸರ್ಕಾರ ಇದೆಯಾ ಕೇಂದ್ರ ಸರ್ಕಾರದಲ್ಲಿ? ಅಥವಾ ಬಾರ್ಡರ್ ಎಲ್ಲ ರಕ್ಷಣೆ ಮಾಡುವಂಥದ್ದು ನಾವು ಮಾಡ್ತಾ ಇದ್ದೀವ? ಈಗ ಪುಲ್ವಾಮಾ ಅಟ್ಯಾಕ್ ಆಯಿತು, ನಿಮ್ಮ ಕಣ್ಣೆದುರುಗಡೆ ಆಯ್ತಲ್ಲ. ಆ ಪುಲ್ವಾಮಾ ಅಟ್ಯಾಕ್ ಏನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಯಿತಾ? ಇವತ್ತು ಇವೆಲ್ಲ ಕಾರ್ಗಿಲ್ ಆಯಿತು. ಕಾರ್ಗಿಲ್ ಸಮಯದಲ್ಲಿ ಇವತ್ತು ಶತ್ರು ರಾಷ್ಟ್ರದವ್ರು ಬಂದು ಒಳಗಡೆ ನುಸುಳ್ಬಿಟ್ರು. ಯಾರ ಕಾರ್ಯಕಾಲದಲ್ಲಿ ಆಯ್ತು? ಸುಮಾರು 700 ಜನ ಸೈನಿಕರು ಅದು ಹುತಾತ್ಮರಾದರಲ್ಲ, ಯಾರು ಕಾರಣಕರ್ತರು? ಕಾಂಗ್ರೆಸ್ ಕಾರ್ಯಕಾಲದಲ್ಲಿ ಆಯಿತಾ? ಅಂದರೆ ನಿಮ್ಮ ಕಾಲದಲ್ಲೇ ಇವತ್ತು ಪಾರ್ಲಿಮೆಂಟಲ್ಲೆಲ್ಲ ಅಟ್ಯಾಕ್ ಮಾಡಿಸ್ಕೊಂಡು ಈಗ ಸುಳ್ಳೇ ಜನರಲ್ಲಿ ಒಂದು ರೀತಿಯಲ್ಲಿ ಜಾತಿ ಮತ ಪಂಥ ಧರ್ಮಗಳಲ್ಲಿ ಜಾತಿಗಳಲ್ಲಿ ಇವತ್ತು ಘರ್ಷಣೆ ಮಾಡುವಂಥ ರೀತಿಯಲ್ಲಿ ಹೇಳಿಕೆ ಕೊಡುವಂಥದ್ದು ಖಂಡಿಸ್ತೇನೆ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಇತರ ಜಿಲ್ಲೆಗಳಿರ್ಬೋದು, ಜನರಲ್ಲಿ ಇವತ್ತು ಶಾಂತಿ, ಸಹೋದರತ್ವ, ಸಹಬಾಳ್ವೆ ಇವತ್ತು ಅದನ್ನು ತುಂಬಿಸುವಂಥದ್ದು ಮತ್ತು ಪ್ರೀತಿ, ವಿಶ್ವಾಸ, ನಂಬಿಕೆ, ದಯೆ, ಕರುಣೆ, ಮಾಯೆ ಬರುವಂಥ ರೀತಿಯಲ್ಲಿ ನಾವು ಸಮಾಜವನ್ನು ಇವತ್ತು ಬದಲಾವಣೆ ಒಂದು ರೀತಿಯಲ್ಲಿ ಅದಕ್ಕೆ ಮಾರ್ಗದರ್ಶನ ಮಾಡುವಂಥ ಕೆಲಸ ಇವತ್ತು ಮಾಡುವಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.